ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಸ್ಟೇಷನ್ ರಸ್ತೆ, ರಾಯಚೂರು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಂಟೆಪ್ಪ ಗೌರಿಪುರ ಪ್ರಾಚಾರ್ಯರು ವಹಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ವಿ.ಎ. ಮಾಲಿ ಪಾಟೀಲ್, ಮಾನಸಿಕ ತಜ್ಞರು, ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಪ್ರತಿ ವರ್ಷ 1987ರಿಂದ ವಿಶ್ವದಲ್ಲಿ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಈ ದಿನಾಚರಣೆಯ ಮುಖ್ಯ ಉದ್ದೇಶ ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಯುವ ಜನರು ಅರಿತುಕೊಳ್ಳುವುದಾಗಿದೆ. ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಜನಸಂಖ್ಯೆ ಕೇವಲ 33 ಕೋಟಿ ಇದ್ದಿದ್ದು, ಈಗ ಚೀನಾವನ್ನು ಹಿಂದಕ್ಕೆ 144 ಕೋಟಿ ತಲುಪಿದೆ. ಹಾಕಿ 144 ಕೋಟಿ ತಲುಪಿದೆ. ಜನಸಂಖ್ಯೆ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿತುಕೊಂಡು ಕುಟುಂಬ ಕಲ್ಯಾಣದ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ಮತ್ತು ಅಂತರದ ಹೆರಿಗೆಯನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ದೇಶದ ಜನಸಂಖ್ಯಾ ಸ್ಥಿರತೆ ಕಾಪಾಡುವಲ್ಲಿ ಯುವಕರ ಪಾತ್ರ ತುಂಬಾ ಮುಖ್ಯವೆಂದು ಹೇಳಿದರು. ಯುವ ಜನರು ದೇಶದ ಸಂಪತ್ತು. ಯುವ ಜನರು ತಮ್ಮ ಮಾನಸಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ಮೊಬೈಲ್ ಇಂದ ದೂರವಿರಲು ಹೇಳಿದರು. ಡಾಕ್ಟರ್ ಅಮೃತ್, ತಾಲೂಕು ಅಧಿಕಾರಿಗಳು, ರಾಯಚೂರು ಇವರು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕುಟುಂಬ ಕಲ್ಯಾಣದ ಶಾಶ್ವತ ಮತ್ತು ತಾತ್ಕಾಲಿಕ ವಿಧಾನಗಳ ಬಗ್ಗೆ, ಜನಸಂಖ್ಯಾ ಸ್ಥಿರತೆ ಕಾಪಾಡುವಲ್ಲಿ ಯುವ ಜನರ ಪಾತ್ರ ಬಗ್ಗೆ ಹೇಳಿದರು. ಅಲೇಖಾನ್ ಕೆ ಅಧ್ಯಕ್ಷರು ಎಫ್ಪಿಎಐ ಇವರು ಮಾತನಾಡಿ, ಎಫ್ಪಿಎಐ ಸಂಸ್ಥೆ ನೀಡುತ್ತಿರುವ ಸೇವೆಗಳ ಬಗ್ಗೆ ಯುವ ಜನರು ಸ್ವಯಂ ಪ್ರೇರಿತರಾಗಿ ಮಾಹಿತಿ ಪಡೆಯಲು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡುತ್ತಾ, ಇಂದು ವಿಶ್ವದ ಜನಸಂಖ್ಯೆಯಲ್ಲಿ ಭಾರತವು ಮೊದಲನೆಯ ಸ್ಥಾನದಲ್ಲಿದೆ. ಜನಸಂಖ್ಯೆ ಬೆಳೆದಂತೆ ಭೂಮಿ ಬೆಳೆಯುವುದಿಲ್ಲ. ನಾವುಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು. ನಾವಿಬ್ಬರು ನಮಗಿಬ್ಬರು ಎಂಬ ಪರಿಕಲ್ಪನೆಯನ್ನು ರೂಢಿಸಿಕೊಂಡು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ಅದು ನಮ್ಮ ಉತ್ತಮ ದಾರಿಗೆ ಆಧಾರ ಎಂಬುದನ್ನು ತಿಳಿದುಕೊಂಡು ಹೆಣ್ಣಿರಲಿ ಗಂಡಿರಲಿ ಮಕ್ಕಳ 2 ಇರಲಿ ಎಂಬ ವಿಚಾರವನ್ನು ಪ್ರತಿಯೊಬ್ಬರಲ್ಲಿ ಬೆಳೆಸಿ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂಬುದನ್ನು ಪ್ರತಿಯೊಬ್ಬ ನವ ವಧುವರರು ತಿಳಿದುಕೊಂಡು ಅತಿ ಸಂತಾನ ಜೀವನಕ್ಕೆ ಭಾರ, ಮಿತ ಸಂತಾನ ಜೀವನಕ್ಕೆ ಹೂವಿನ ಹಾರ ಎಂಬುದನ್ನು ಯುವಕರು ಅರ್ಥ ಮಾಡಿಕೊಂಡು ಮದುವೆಯಾದರೂ ಆರತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳು ಎನ್ನುವಂತೆ ಈ ಅಂಶವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ದೊಡ್ಡ ಕುಟುಂಬದಲ್ಲಿ ಅಸಮಾನತೆ, ಚಿಕ್ಕ ಕುಟುಂಬದಲ್ಲಿ ಸಮಾನತೆ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕೆಂದು ಡಾಕ್ಟರ್ ದಂಡಪ್ಪ ಬಿರಾದರ್ ಹೇಳಿದರು. ಶ್ರೀ ಸೋಮಶೇಖರ್ ಕೊಕ್ರಾಣಿ, ಉಪನಿರ್ದೇಶಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯಚೂರು ಇವರು ಸಹ ಮಾತನಾಡುತ್ತಾ, ಜನಸಂಖ್ಯೆ ಹೆಚ್ಚಳದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳುತ್ತಾ, ನಮ್ಮ ದೇಶ ಜನಸಂಖ್ಯೆಯಲ್ಲಿ ಚೀನಾವನ್ನು ಹಿಂದಿಕ್ಕಿ 1ನೇ ಸ್ಥಾನಕ್ಕೆ ಬಂದಿದೆ. ಇದರಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಾ, ಇರುವ ಸಂಪನ್ಮೂಲಗಳ ಕೊರತೆ ಹಾಗೂ ಮಾನವನ ಅತಿ ಆಸೆಯಿಂದ ಭೂಮಿಯ ಬಳಕೆ ಹೆಚ್ಚಾಗಿ ಕೃಷಿ ಭೂಮಿಯ ಕೊರತೆ ಉಂಟಾಗುತ್ತದೆ ಹಾಗೂ ನೀರಿನ ಕೊರತೆ, ಉದ್ಯೋಗ ಸೃಷ್ಟಿಯ ಅಭಾವ ಇದರಿಂದ ದೇಶದ ಪ್ರಗತಿಗೆ ಮಾರಕ ಎಂದು ಹೇಳಿದರು. ಬಾಲ್ಯ ವಿವಾಹದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಕುರಿತು ವಿವರವಾಗಿ ತಿಳಿಸಿದರು. ಸುರೇಶ್, ಹಿರಿಯ ಆರೋಗ್ಯ ಮೇಲ್ವಿಚಾರಕರು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು, ಸರೋಜಾ, ಬಿಎಚ್ಇಒ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ರಾಯಚೂರು ಹಾಗೂ ಸಂಧ್ಯಾ, ಮಲೇರಿಯಾ ತಾಂತ್ರಿಕ ಮೇಲ್ವಿಚಾರಕರು, ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಇವರು ಸಹ ಹಾಜರಿದ್ದರು. ಹನುಮೇಶ್, ಕಾರ್ಯಕ್ರಮ ಅಧಿಕಾರಿಗಳು, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಾಯಚೂರು ಶಾಖೆ ಇವರು ಸಹ ಕಾರ್ಯಕ್ರಮ ನಿರ್ವಹಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಹಾಗೂ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾಗಿದ್ದರು. ರಾಘವೇಂದ್ರ, ಉಪನ್ಯಾಸಕರು, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ನಾಗರಾಜ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಕಲ್ಮಾಲ ಇವರು ವಂದನಾರ್ಪಣೆ ಸಲ್ಲಿಸಿದರು. ಅದರಲ್ಲಿ ಮುಖ್ಯವಾಗಿ ಪರ್ಮನೆಂಟ್ ಮೆಥಡ್ ಮತ್ತೆ ಟೆಂಪರರಿ ಮೆಥಡ್ ಅಂತಿದೆ. ಈಗ ನೀವು ನೋಡ್ಬೋದು, ಈ ಚಿತ್ರದಲ್ಲಿ ಎಲ್ಲರೂ ತೋರಿಸ್ತಾರೆ. ಮಾಲಾಡಿ, ಆಮೇಲೆ ನೆಕ್ಸ್ಟ್ ಛಾಯಾ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಡಲ್ಸು, ಅದಾದ ನಂತರ ಅಂತರ ಇಂಜೆಕ್ಷನು, ಅದಾದ ನಂತರ ನೆಕ್ಸ್ಟ್ ಟ್ಯಾಂಪೂರ್ಸ್ ಅಂತ ಕೆಲವೊಂದೆಲ್ಲ ಜಲ್ಲು, ಆಮೇಲೆ ಮಾರ್ಕೆಟಲ್ಲಿ ವಿವಿಧ ಥರದ ಎಲ್ಲಾನು ಬಗೆಯ ವೆರೈಟಿ ಏನಂದ್ರೆ ಇನ್ಫೆಕ್ಷನ್ ಆಗುವಂಥದ್ದು, ಗರ್ಭಧಾರಣೆ ಕಾರ್ಯಕ್ರಮದ
ಜಿಲ್ಲಾ ನೋಡಲ್ ಅಧಿಕಾರಿಗಳಾಗಿರುವಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಗಂಡಪ್ಪ ಗಂಗಾಧರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ಕನ್ನಡವರೇ ಮತ್ತು ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಡಾಕ್ಟರ್ಗಳೇ, ಸಿಬ್ಬಂದಿಯವರೇ, ಯಾವತ್ತೂ ನಮ್ಮ ಮಗು ವಿದ್ಯಾರ್ಥಿನಿ ಹೆಚ್ಚಿನ ಸಮಯ ಕೊಡೋದಿಲ್ಲ. 2 ನಿಮಿಷದಲ್ಲಿ ನಾನು ಮಾತಾಡೋಕ್ಕೆ ಬಯಸ್ತೀನಿ. ವಿದ್ಯಾರ್ಥಿನಿಯರೇ, ನಾವು ಭಾಳಷ್ಟು ಲಕ್ಕಿ ಅನ್ನುವಂಥ ಒಂದು ವಿಚಾರನ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಭಾಳ ಸ್ಪೆಷಲ್ ಡೇ ಫಾರ್ ಯು. ಯಾಕೆ ಹೇಳ್ತೀನಿ ಅಂತಂದರೆ, ಈ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತುತವಾದಂಥ 3 ಅಂಶಗಳು ನಾವು ಮನನ ಮಾಡಬೇಕು. ಒಂದನೇದು, ನಮ್ಮಲ್ಲಿ ಕಿಶೋರಿ ಕೇಂದ್ರವನ್ನು ನಮ್ಮ ಮನೆ ಸಿ ಸಾಹೇಬರು ವಿಶೇಷವಾಗಿ ಒಂದು ಕಾಲೇಜಿನಲ್ಲಿ ಓಪನ್ ಮಾಡಿದ್ದಾರೆ. ಕಿಶೋರಿ ಕೇಂದ್ರ ಅಂತಂದರೆ ದಟ್ ಈಸ್ ರಿಲೇಟೆಡ್ ಟು ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಗರ್ಲ್ ಚೈಲ್ಡ್. ಅಲ್ಲಿ ಏನು ಕಲಿತೀರಿ? ನಮ್ಮ ಹದಿಹರೆಯದ ಹೆಣ್ಣು ವಿದ್ಯಾರ್ಥಿನಿಯರು ಅಥವಾ ಹೆಣ್ಣು ಮಕ್ಕಳು. ಸೊ ಈ ಏಜ್ನಲ್ಲಿ ಹೆಂಗಿರಬೇಕು ಅವರು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಈ ವರ್ಷ ಸರ್ ಹೇಳಿದ ಹಾಗೆ ಈ ತಿಂಗಳಲ್ಲಿ ಆ ದಿನಾಚರಣೆ ಕುರಿತು ಜಾಗೃತಿ ಕಾರ್ಯಕ್ರಮ, ಪ್ರಬಂಧ ಕಾರ್ಯಕ್ರಮ, ಜೊತೆಗೆ ಭಾಷಣ ಸ್ಪರ್ಧೆ, ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ 10 ಹಲವಾರು ಕಾರ್ಯಕ್ರಮಗಳನ್ನು ಇವತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಸಂಯೋಜನೆಗೆ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತ ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ನಿಮಗೆಲ್ಲ ಆಶ್ಚರ್ಯ ಪಡಬಹುದು, ನಾವು ಮದುವೆ ವಯಸ್ಸಿಗೂ ಬಂದಿಲ್ಲ, ಮದುವೆ ವಿಚಾರವೂ ಇಲ್ಲ. ನಮ್ಮ ಮುಂದೆ ಯಾಕೆ ಹೇಳ್ತಾರಂದ್ರೆ, ಈಗಾಗಲೇ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಅಥವಾ ಈಗಿನ ಪದ್ಧತಿಯ ಆಹಾರ ಪದ್ಧತಿ ಹಿನ್ನೆಲೆಯಲ್ಲಿ ಅವರು ಸಾಮಾನ್ಯವಾಗಿ ಋತುಮತಿ ಆಗುವಂತಹ ವಯಸ್ಸು 14ರಿಂದ 15, 16, 12ರಿಂದ ಪ್ರಾರಂಭವಾಗ್ತಾ ಇದೆ. ಬಹುಶಃ ನಮಗೆಲ್ಲ ಗೊತ್ತಿರಬೇಕು, ಕಾನೂನಿದೆ. ಮದುವೆ ಆಗಬೇಕಾದರೆ ಹೆಣ್ಣು ಮಕ್ಕಳಿಗೆ ಯಾರೋ ಒಬ್ಬ ಸ್ಟೂಡೆಂಟು ಈ ಕಾರ್ಯಕ್ರಮ ಏನ್ ತಿಳ್ಕೊಂಡ್ರೆ ನೀವು ಸರ್ ಮಾಡೋದು ಏನ್ ಅರ್ಥ ಆಯ್ತು? ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ಇದರಿಂದ ಏನ್ ಗೊತ್ತಾಯ್ತು ನಮಗೆ? ಏನಮ್ಮ ಒಂದು ಬೇಗ ಹೇಳ್ಬಿಡು. ಡಾಕ್ಟರ್ ಸರ್ ಮಾತಾಡಲ್ಲ, ಏನ್ ಮಾತಾಡಿದ್ರು? ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮ ಮಾಡಿವಿ ಇವತ್ತು. ಅದ್ರಿಂದ ಏನ್ ಅರ್ಥ ಆಗಿದೆ? ಹೈಸ್ಕೂಲ್ ಹೋದ್ರೆ ನಮ್ಮ ಮಾಡೋದಿದ್ದಾನೆ ಹೈಸ್ಕೂಲ್ ತಾಲೂಕಿನಲ್ಲಿ ಸರ್ ಅವರು ಕುಟುಂಬ ಕಲ್ಯಾಣ ಬಗ್ಗೆ ಸರ್ ಬೋರ್ಡ್ ಮನೆಲ್ಲ ಬರ್ಸಿಬಿಟ್ಟಿದ್ದಾರೆ ಸರ್. ಸುಭಾಷಿತಗಳು ಯಾವ ತರ ಬರ್ಸ್ತಾರ, ಒಂದ್ ಸೈಡ್ ಗೋಡೆಯಲ್ಲಿ ಕುಟುಂಬ ಕಲ್ಯಾಣ, ಅದು ಮತ್ತೆ ಮಕ್ಕಳಿಗೆ ಕುಟುಂಬ ಕಲ್ಯಾಣದ ಬಗ್ಗೆ ಮಾತನಾಡಿಕೆ, ಕುಟುಂಬ ಕಲ್ಯಾಣದ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟ್ ಏನು, ಮನೆ ತುಂಬಾ ಇರಲು ಮಗು ಒಂದೇ ಸಾಕು, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ, ಒಂದೊಂದು ಮಕ್ಕಳಿಗೂ ಸಹ ನಾವು ಹೇಳ್ತಾರೆ 8th 9th ಅಷ್ಟು ಸರ್ ಒಂದು 22 ಪ್ರೋಗ್ರಾಮ್ ವಾಯಾಟ್ ಮಾಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಗೆ ಇವತ್ತು ನಮ್ಮೊಂದಿಗಿದ್ದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಬಂದು